ರಕ್ಷಿತ್ ಶೆಟ್ಟಿ ಜೊತೆ ರಶ್ಮಿಕಾ ಮಂದಣ್ಣ ಅವರ ಎಂಗೇಜ್ಮೆಂಟ್ ಮುರಿದು ಬಿದ್ದಿದ್ದ್ಯಾಕೆ? ಬ್ರೇಕಪ್ ಆಗಲು ಮುಖ್ಯ ಕಾರಣ ಏನು? ಮತ್ತೆ ವಿಜಯ್ ದೇವರಕೊಂಡ ಜೊತೆ ಲವ್ ಶುರುವಾಗಿದ್ದು ಹೇಗೆ? ಈಗ ಮದುವೆಯಾದ ಜೋಡಿ ಇಬ್ಬರು ಕೂಡ ಗುಟ್ಟಾಗಿ ಮದುವೆಯಾಗಿದ್ದ್ಯಾಕೆ ಎನ್ನುವಂಥ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡ್ಕೊಳ್ತಾ ಹೋಗೋಣ. ರಕ್ಷಿತ್ ಶೆಟ್ಟಿಗೆ ರಶ್ಮಿಕಾ ಮಂದಣ್ಣ ಪರಿಚಯವಾಗಿದ್ದು ಕಿರಿಕ್ ಪಾರ್ಟಿ ಸಮಯದಲ್ಲಿ. ನೋಡಿ, ಕಿರಿಕ್ ಪಾರ್ಟಿ ಸಮಯದಲ್ಲಿ ಪರಿಚಯವಾಗಿದ್ದಂತಹ ಇಬ್ಬರ ನಡುವೆ ಸ್ನೇಹವಾಗಿ ಬಳಿಕ ಸ್ನೇಹಕ್ಕೆ ತಿರುಗಿ ಇಬ್ಬರು ಪರಸ್ಪರ ಪ್ರೀತಿಸಿ ಪೋಷಕರು ಒಪ್ಪಿಗೆ ಪಡೆದು ಮದುವೆಗೆ ಮುಂದಾಗಿದ್ರು. 2017ರಲ್ಲಿ ಜುಲೈ 13ರಂದು ವಿರಾಜಪೇಟೆಯ ಸೆರೆನಿಟಿ ಹಾಲ್ನಲ್ಲಿ ಅದ್ಧೂರಿಯಾಗಿ ಎಂಗೇಜ್ಮೆಂಟ್ ಕೂಡ ನಡೆದಿತ್ತು. ಸ್ನೇಹಿತರು ಆಪ್ತರು ಸಮ್ಮುಖದಲ್ಲಿ ಇಬ್ಬರು ಕೂಡ ಉಂಗುರು ಬದಲಾಯಿಸಿಕೊಂಡಿದ್ರು. ಆನಂತರ ಅಭಿಮಾನಿಗಳಿಗೆ ಶಾಕ್ ಕೂಡ ಎದುರಾಗಿತ್ತು. ಮುಂದಿನ 2 ವರ್ಷಗಳಲ್ಲೇ ಮದುವೆ ಆಗುತ್ತೇವೆ ಎಂದು ರಕ್ಷಿತ್ ಶೆಟ್ಟಿ ಹಾಗೂ ರಶ್ಮಿಕಾ ಮಂದಣ್ಣ ಹೇಳಿದರು. ಆದರೆ 2018ರಲ್ಲಿ ವಿಜಯ್ ದೇವರಕೊಂಡ ಜೊತೆ ರಶ್ಮಿಕಾ ನಟಿಸಿದ್ದ ಗೀತಾ ಗೋವಿಂದಂ ಸಿನಿಮಾ ಬಿಡುಗಡೆ ಆಗಿತ್ತು. ಆನಂತರ ಆ ಚಿತ್ರದ ಲಿಪ್ ಲಾಕ್ ವಿಡಿಯೋ ವೈರಲ್ ಆಗಿ ಭಾರಿ ಚರ್ಚೆ ಹುಟ್ಟಾಕಿತ್ತು. ಅದರ ಬೆನ್ನಲ್ಲೇ ರಕ್ಷಿತ್ ಹಾಗೂ ರಶ್ಮಿಕಾ ಬ್ರೇಕಪ್ ವದಂತಿ ಶುರುವಾಗಿತ್ತು. ಇಬ್ಬರು ದೂರವಾಗಲು ನಿಜವಾದ ಕಾರಣ ಏನು ಎನ್ನುವುದು ಗೊತ್ತಾಗಲೇ ಇಲ್ಲ. ಅಧಿಕೃತವಾಗಿ ಈ ಇಬ್ಬರ ಜೋಡಿ ಅಂದರೆ ಮಾತನಾಡಲಿಲ್ಲ. ಬ್ರೇಕಪ್ ವದಂತಿ ಹೆಚ್ಚಾಗಿ ಇಬ್ಬರು ಪ್ರತಿಕ್ರಿಯಿಸದೇ ಇದ್ದಾಗ ಅದೇ ನಿಜ ಎಂದು ಗೊತ್ತಾಗಿತ್ತು. ಆ ಬಳಿಕ ಇಬ್ಬರು ವಿಚಾರ ಖಚಿತಪಡಿಸಿದರು. ಅಂದರೆ ಬ್ರೇಕಪ್ ವಿಚಾರವನ್ನು ಇಬ್ಬರು ಫ್ಯಾಮಿಲಿಯವರು ಕೂಡ ಖಚಿತಪಡಿಸಿದರು. ಆದರೆ ಹೆಚ್ಚಿನ ಏನೂ ಕೂಡ ಅಲ್ಲಿ ಮಾಹಿತಿ ಸಿಗಲಿಲ್ಲ. ಯಾಕೆ ಬ್ರೇಕಪ್ ಆಯಿತು ಎನ್ನುವಂಥ ಮಾಹಿತಿ ಯಾರು ಕೂಡ ಹೇಳಲಿಲ್ಲ. ಫ್ಯಾಮಿಲಿ ಆಗಲಿ ಅಥವಾ ಅವರಿಬ್ಬರಾಗಲಿ ಎಲ್ಲೂ ಕೂಡ ಹೇಳಲಿಲ್ಲ. ಆದರೆ ರಕ್ಷಿತ್ ರಶ್ಮಿಕಾ ಬ್ರೇಕಪ್ ಆಗಲು ಮುಖ್ಯ ಕಾರಣ ಏನು ಅನ್ನೋದನ್ನು ನೋಡೋದಾದರೆ ನೋಡಿ, ಯಾರಿಗೆ ಯಾರು ಕೈ ಕೊಟ್ಟರು. ರಶ್ಮಿಕಾಗೆ ವಿಜಯ್ ದೇವರಕೊಂಡ ಹತ್ತಿರವಾದ ಬಳಿಕ ರಕ್ಷಿತ್ ಬೇಡವಾಗಿಬಿಟ್ರ ಅನ್ನೋ ಪ್ರಶ್ನೆ. ಇಬ್ಬರ ನಡುವೆ ಬಿರುಕು ಮೂಡಲು ವಿಜಯ್ ದೇವರಕೊಂಡ ಹೊಣೆನ? ಸ್ವತಃ ರಕ್ಷಿತ್ ಶೆಟ್ಟಿ ಮದುವೆ ಬೇಡ ಎಂದು ನಿರ್ಧರಿಸಿದ್ರ ಎನ್ನುವಂಥ ಪ್ರಶ್ನೆ. ಇನ್ನು ಗೀತಾ ಗೋವಿಂದಂ ಚಿತ್ರದ ಲಿಪ್ ಲಾಕ್ ಸೀನ್ ಇಷ್ಟೆಲ್ಲ ರದ್ದಾಂತಕ್ಕೆ ಕಾರಣವಾಯಿತು ಅಂತ ಅವಾಗೆಲ್ಲ ಚರ್ಚೆ ಆಗ್ತು. ಅಷ್ಟಕ್ಕೂ ರಕ್ಷಿತ್ ರಶ್ಮಿಕಾ ಲವ್ ಬ್ರೇಕಪ್ ಆಗಲು ನಿಜವಾದ ಕಾರಣ ಏನು ಅನ್ನೋದನ್ನು ನೋಡೋದಾದರೆ ಸಾಕಷ್ಟು ಪ್ರಶ್ನೆಗಳು ಕೂಡ ಇದೆ. ಒಂದು ಲಿಪ್ ಲಾಕ್ ವಿಡಿಯೋ ಮತ್ತು ಮನೆಯ ಒಂದು ಜಗಳ. ಯಾವ ವಿಚಾರಕ್ಕೆ ಮನೆ ಜಗಳ ಆಯಿತು ಅನ್ನೋದನ್ನು ನೋಡೋದಾದರೆ ನೋಡಿ, ಮನೆ ಕಟ್ಟುವ ವಿಚಾರಕ್ಕೆ ಬಿರುಕು ಮೂಡಿತು ಎನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ನೋಡಿ, ನೇಮು ಫೇಮು ವಿಜಯ್ ದೇವರಕೊಂಡ ಅಥವಾ ಆ ಲಿಪ್ ಲಾಕ್ ಸೀನ್ ಇದ್ಯಾವುದು ಕೂಡ ರಕ್ಷಿತ್ ಹಾಗೂ ರಶ್ಮಿಕಾ ದೂರವಾಗಲು ಕಾರಣವಲ್ಲ. ಅದೊಂದು ಮನೆ ಕಟ್ಟುವ ವಿಚಾರಕ್ಕೆ ಬ್ರೇಕಪ್ ಆಗೇ ಬಿಡ್ತು ಎನ್ನುವಂತಹ ಮಾತು ಇರುವಂಥದ್ದು. ಈ ಒಂದು ವಿಚಾರ ಕೂಡ ಆಗ ಬಹಳಷ್ಟು ಚರ್ಚೆ ಕೂಡ ಆಗಿತ್ತು. ಬ್ರೇಕಪ್ ಆಗಲು ಈ ಮನೆ ವಿಚಾರವೇ ಕಾರಣ, ಮನೆ ಕಟ್ಟುವ ವಿಚಾರವೇ ಮುಖ್ಯ ಕಾರಣ ಎನ್ನುವಂತಹ ಬಹಳಷ್ಟು ಚರ್ಚೆ ಕೂಡ ಆಗಿತ್ತು. ಬೆಂಗಳೂರಿನಲ್ಲಿ ನಟ ರಕ್ಷಿತ್ ಶೆಟ್ಟಿ ಒಂದು ಮನೆ ಕಟ್ಟುವ ಕನಸು ಕಂಡಿದ್ರಂತೆ. ಅದಕ್ಕಾಗಿ ರಶ್ಮಿಕಾ ಕುಟುಂಬದ ಬಳಿ ಹಣ ಕೇಳಿದ್ರಂತೆ. ಇದೇ ವಿಚಾರವಾಗಿ ಕೊನೆಗೆ ಇಬ್ಬರ ನಡುವೆ ಬ್ರೇಕಪ್ ಆಗುವಂತೆ ಮಾಡಿಬಿಡ್ತು ಈ ಒಂದು ವಿಚಾರ ಎನ್ನುವಂಥ ಊಹಾಪೋಹ ಕೂಡ ಆಗ ಕೇಳಿ ಬಂದಿತ್ತು. ಇದು ಎಷ್ಟರ ಮಟ್ಟಿಗೆ ಸರಿ ಎನ್ನುವುದು ಕೂಡ ಆವಾಗ ಕೂಡ ಚರ್ಚೆ ಆಗಿತ್ತು. ಇನ್ನು ರಕ್ಷಿತ್ ಶೆಟ್ಟಿ ಐಷಾರಾಮಿ ಮನೆ ಕನಸು ಕೂಡ ಇತ್ತು. ಹಾಗಾಗಿ ಉಡುಪಿ ಮೂಲದ ನಟ, ನಿರ್ದೇಶಕ, ನಿರ್ಮಾಪಕ ರಕ್ಷಿತ್ ಶೆಟ್ಟಿ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯ ಕೂಡ ಆಗಿದ್ರು. ಆಗಿನ ಕಾಲಕ್ಕೆ ಸಾಕಷ್ಟು ಕಷ್ಟಗಳನ್ನು ಕೂಡ ಎದುರಿಸಿದಂತಹ ರಕ್ಷಿತ್ ಶೆಟ್ಟಿ ಅಂತಿಮವಾಗಿ ಹೀರೋ ಆಗಿ ಸಕ್ಸಸ್ ಆದವರು. ಬೆಂಗಳೂರಿನಲ್ಲೇ ಮನೆ ಕಟ್ಟಿ ಜೀವನ ಸಾಗಿಸುವ ಕನಸು ಕಂಡಿದ್ರಂತೆ. ಮದುವೆ ಆಗುತ್ತಿರುವುದಕ್ಕೂ ಮುನ್ನ ಐಷಾರಾಮಿ ಮನೆ ನಿರ್ಮಿಸಬೇಕು ಅಂತ ಬಯಸಿದ್ರಂತೆ. ಅಂದಾಜು 50ರಿಂದ 60 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಂಗ್ಲೆ ನಿರ್ಮಿಸಲು ಮುಂದಾಗಿದ್ರಂತೆ. ಮದುವೆ ಬಳಿಕ ಅದೇ ಮನೆಯಲ್ಲಿ ಇರ್ತೀವಲ್ವಾ, ಮನೆ ಕಟ್ಟಲು ಜಾಸ್ತಿ ಹಣ ಬೇಕು ಎಂದುಕೊಂಡು ರಶ್ಮಿಕಾ ಪೋಷಕರಲ್ಲಿ ಹಣ ಕೇಳಿದ್ರಂತೆ. ಇದೇ ಮುಂದೆ ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗಿತ್ತು ಎನ್ನುವಂತಹ ವದಂತಿ ಕೂಡ ಹರಿದಾಡಿರುವಂಥದ್ದು. ಇನ್ನು ಹಣ ಕೊಡಲು ಒಪ್ಪದ ರಶ್ಮಿಕಾ ತಾಯಿ, ಹೇಗಿದ್ರು ರಶ್ಮಿಕಾಳನ್ನ ಮದುವೆ ಆಗ್ತಿದ್ದೀನಿ, ಹಾಗಾಗಿ ಮನೆ ಕಟ್ಟಲು ಅವರ ಮನೆಯವರು ಸಹಾಯ ಮಾಡಲಿ ಎನ್ನುವುದು ರಕ್ಷಿತ್ ಲೆಕ್ಕಾಚಾರವಾಗಿತ್ತು. ರಶ್ಮಿಕಾ ಪೋಷಕರು ಕೂಡ ಇಬ್ಬರು ಮದುವೆಗೆ ಒಪ್ಪಿದ್ರು. ಎಂಗೇಜ್ಮೆಂಟ್ ಕೂಡ ಆಗಿತ್ತು. ಆದರೆ ಮನೆ ಕಟ್ಟಲು ರಶ್ಮಿಕಾ ತಾಯಿ ಹಣ ಕೊಡಲಿಲ್ವಂತೆ. ಇಲ್ಲ ಅಂತ ಅಂದ್ಬಿಟ್ರಂತೆ. ನೀನು ಮನೆ ಕಟ್ಟಲು ನಾವು ಯಾಕೆ ಹಣ ಕೊಡಬೇಕು ಎನ್ನುವಂತಹ ಅರ್ಥದಲ್ಲಿ ಚರ್ಚೆ ನಡೆದಿತ್ತು. ಇದೇ ಕಾರಣಕ್ಕೆ ಭಿನ್ನಾಭಿಪ್ರಾಯ ಮೂಡಿತು ಎನ್ನುವಂತಹ ಒಂದು ಮಾತು ಕೂಡ ಇರುವಂಥದ್ದು. ಆನಂತರ ಏನಾಗಿತ್ತು, ತೆಲುಗಿನಲ್ಲಿ ರಶ್ಮಿಕಾ ಸಕ್ಸಸ್ ಆಯಿತು. ಆನಂತರ ಆ ಒಂದು ಮಾತು ನಡೀತಾ ಇರುವಂಥ ಹೊತ್ತಲ್ಲಿ ರಶ್ಮಿಕಾ ಮಂದಣ್ಣ ವಿಜಯ್ ದೇವರಕೊಂಡ ಜೊತೆ ಗೀತಾ ಗೋವಿಂದಂ ಫಿಲ್ಮ್ ಮಾಡಿದ್ದಂಥ ರಶ್ಮಿಕಾ ಮಂದಣ್ಣ ಆ ಒಂದು ಮೂವಿಯಲ್ಲಿ
ಒಂದು ಲಿಪ್ ಲಾಕ್ ಕೂಡ ಒಂದು ವಿಡಿಯೋ ವೈರಲ್ ಆಗಿತ್ತು. ಆ ನಂತರ ಆ ಒಂದು ವಿಡಿಯೋ ನೋಡ್ಬಿಟ್ಟು ರಕ್ಷಿತ್ ಶೆಟ್ಟಿ ತುಂಬಾನೇ ಸಿಟ್ಟಾಗಿದ್ರಂತೆ. ಯಾಕಂತಂದ್ರೆ ತನ್ನ ಪರ್ಮಿಷನ್ ಇಲ್ಲದೆ ಇಂಥ ಒಂದು ಲಿಪ್ ಲಾಕ್ ಸೀನನ್ನು ಮಾಡಿದ್ದಾರೆ ಎನ್ನುವಂತಹ ಒಂದು ವದಂತಿಯಲ್ಲಿ ರಶ್ಮಿಕಾ ಮಂದಣ್ಣ ಮತ್ತೆ ರಕ್ಷಿತ್ ಶೆಟ್ಟಿ ನಡುವೆ ಬ್ರೇಕಪ್ ಆಯಿತು ಎನ್ನುವಂಥ ಸುದ್ದಿ ಕೂಡ ಕೇಳಿಬಂದಿತ್ತು. ಆದರೆ ಅದು ಮನೆಯ ವಿಚಾರ ಕೂಡ ಇಲ್ಲಿ ತಗಲಾಕೊಂಡಿರುವಂಥದ್ದು. ಅದು ಎಷ್ಟರ ಮಟ್ಟಿಗೆ ಸರಿ ಎನ್ನುವುದು ಕೂಡ ಅವರ ಫ್ಯಾಮಿಲಿಯವರಿಗೆ ಗೊತ್ತು. ಆದರೆ ಹೊರಗಿನವರಿಗೆ ಈ ಎರಡು ವಿಚಾರ ಕೂಡ ಗಟ್ಟಿಯಾಗಿ ಗೊತ್ತಾಗ್ತಾ ಇರುವಂಥದ್ದು. ಇನ್ನು ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ನಡುವೆ ಹೇಗೆ ಲವ್ ಶುರುವಾಯಿತು ಎನ್ನುವುದನ್ನು ನೋಡೋದಾದರೆ, ಗೀತಾ ಗೋವಿಂದಂ ಚಿತ್ರದಲ್ಲಿ ಮೊದಲ ಬಾರಿ ರಶ್ಮಿಕಾ ಮಂದಣ್ಣ ಕೆಲಸ ಮಾಡಿದರು. ಅದೇ ಸಿನಿಮಾದ ಶೂಟಿಂಗ್ ಸಮಯದಲ್ಲಿ ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಇಬ್ಬರ ನಡುವೆ ಗಾಢ ಸ್ನೇಹ ಕೂಡ ಬೆಳೆಯಿತು. ಸ್ನೇಹ ಪ್ರೀತಿಗೆ ತಿರುಗಲು ಹೆಚ್ಚು ಸಮಯ ಹಿಡಿಲಿಲ್ಲ. ಅದೇ ಚಿತ್ರದಲ್ಲಿನ ಇಬ್ಬರ ಲಿಪ್ ಲಾಕ್ ಸೀನ್ ಆಗಲೇ ಹೇಳಿದಂತೆ ಭಾರಿ ಚರ್ಚೆಗೆ ಕಾರಣವಾಗಿ ಬ್ರೇಕಪ್ಗೆ ಊಹಾಪೋಹ ಕೂಡ ತೆರೆ ಎಳೆದಿತ್ತು. ಆನಂತರ ಹತ್ತಿರ ತಂದ ಒಂದು ಸಿನಿಮಾ ಅಂತಂದರೆ ಡಿಯರ್ ಕಾಮ್ರೇಡ್ಸ್. ಇಬ್ಬರ ನಡುವೆ ಮತ್ತಷ್ಟು ಸ್ನೇಹವಾಗಿ ಪ್ರೀತಿಯಾಗಿ ಬೆಳೆಯುವುದಕ್ಕೆ ಮತ್ತೊಂದು ಚಿತ್ರ ಡಿಯರ್ ಕಾಮ್ರೇಡ್ಸ್. ಗೀತಾ ಗೋವಿಂದಂ ಬಿಡುಗಡೆಯಾಗಿ ಭಾರಿ ಯಶಸ್ಸು ಕಂಡಿತು. ಪ್ರೇಕ್ಷಕರು ರಶ್ಮಿಕಾ ಮಂದಣ್ಣ ವಿಜಯ್ ದೇವರಕೊಂಡ ಜೋಡಿಯನ್ನು ಮನ್ಸಾರೆ ಮೆಚ್ಚಿದ್ರು. ನಂತರ ಡಿಯರ್ ಕಾಮ್ರೇಡ್ಸ್ ಚಿತ್ರ ಅಂದರೆ ಈ ಚಿತ್ರದಲ್ಲಿ ಮತ್ತೆ ಒಂದಾಗಿ ಮತ್ತೆ ಜೋಡಿಯಾಗಿ ಮತ್ತಷ್ಟು ಜನಪ್ರಿಯತೆಯನ್ನು ಇಬ್ಬರು ಕೂಡ ಗಳಿಸಿದ್ರು. ಆಗಾಗಲೇ ಇಬ್ಬರ ಕೆಮಿಸ್ಟ್ರಿ ಚಿತ್ರದ ಹೈಲೈಟ್ ಆಗಿತ್ತು. ಈ ವೇಳೆಗಾಗಲೇ ಇಬ್ಬರ ಮಧ್ಯೆ ಸಮಥಿಂಗ್ ನಡೆಯುತ್ತಿದೆ ಎಂಬ ಗಾಸಿಪ್ ಕೂಡ ಹರಿದು ಬಿಟ್ಟಿತ್ತು. ಆಮೇಲೆ ಒಟ್ಟೊಟ್ಟಿಗೆ ವೆಕೇಶನ್ ಕೂಡ ಹೋಗ್ತಾ ಇದ್ರು. ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಬಿಡುವು ಮಾಡಿಕೊಂಡು ವೆಕೇಶನ್ಗೆ ತೆರಳ್ತಾ ಇದ್ರು. ವಿದೇಶಗಳನ್ನು ಸುತ್ತಾಡ್ತಾ ಇದ್ರು. ಸಾಮಾಜಿಕ ಜಾಲತಾಣದಲ್ಲಿ ಒಂದೇ ಸ್ಥಳದಿಂದ ಹಂಚಿಕೊಂಡಂಥ ಚಿತ್ರಗಳು ಕೂಡ ಡಿನ್ನರ್ ಡೇಟಿಂಗ್ ಭಾರಿ ಸದ್ದು ಕೂಡ ಮಾಡ್ತಾ ಇತ್ತು. ಇಬ್ಬರ ನಡುವಿನ ಲವ್ ಗಾಸಿಪ್ ಮತ್ತಷ್ಟು ಜೋರಾಗಿ ಕೇಳಿಬರಲು ಆರಂಭವಾಯಿತು. ಆದರೂ ಕೂಡ ಇಬ್ಬರು ತಮ್ಮ ಪ್ರೀತಿ ಬಗ್ಗೆ ತುಟಿ ಬಿಚ್ಚಿರಲಿಲ್ಲ. ಆದರೆ ಕೊನೆಯ ವರ್ಷ ಅಂದರೆ 2025 ಕೊನೆ ಅಂದರೆ ಅಕ್ಟೋಬರ್ ನವೆಂಬರಲ್ಲಿ ಇಬ್ಬರು ಕೂಡ ಎಂಗೇಜ್ಮೆಂಟ್ ಆದರೂ ಅಧಿಕೃತವಾಗಿ ಎನ್ನುವಂತಹ ಒಂದು ಬಲ್ಲ ಮೂಲಗಳು ಅಂದರೆ ಅವರ ಆಪ್ತ ಮೂಲಗಳಿಂದ ಕೂಡ ಮಾಹಿತಿ ಬಂತು. ಆದರೆ ಅದು ಕೂಡ ಯಾರಿಗೂ ಗೊತ್ತಾಗಲೇ ಇಲ್ಲ. ನಿಶ್ಚಿತಾರ್ಥ ಮಾಡ್ಕೊಂಡ್ರ ಅಥವಾ ಇಲ್ವಾ ಎನ್ನುವಂಥ ಅದನ್ನು ಕೂಡ ಅಧಿಕೃತವಾಗಿ ಅವರು ಘೋಷಿಸಿಲ್ಲ. ಆ ಫೋಟೋಗಳು ಕೂಡ ವೈರಲ್ ಆಗಲಿಲ್ಲ. ಆದರೆ ಈಗ ಮದುವೆ ಸುದ್ದಿಯನ್ನು ಅಧಿಕೃತವಾಗಿ ಇಬ್ಬರು ಕೂಡ ಘೋಷಿಸಿದ್ರು. ಆದರೆ ಆ ಮದುವೆಯನ್ನು ಕೂಡ ಗುಟ್ಟಾಗಿ ಮಾಡಲಾಯಿತು. ಯಾಕಂತಂದರೆ ಈ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಇಬ್ಬರು ಕೂಡ ತುಂಬ ಫೇಮಸ್ ಆದಂತಹ ಒಂದು ಸಿನಿಮಾ ತಾರೆಯರು. ಹಾಗಾಗಿ ಇಬ್ಬರ ಮದುವೆ ವಿಡಿಯೋಗಳು OTTಗೆ ಒಂದು ಸೆಲ್ ಆಗಿವೆ. OTTಗೆ ರೈಟ್ಸನ್ನು ಕೊಟ್ಟಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಅಂದರೆ ಇಬ್ಬರ ಮದುವೆ ವಿಡಿಯೋಗಳು ಒಂದು ಸುಮಾರು 60 ಕೋಟಿ ರೂಪಾಯಿಗಳಿಗೆ OTTಗೆ ಸೆಲ್ ಮಾಡಿದ್ದಾರೆ. ಹಾಗಾಗಿ ಆ ಒಂದು ವಿಡಿಯೋಗಳು ಒಂದು ಫೋಟೋಗಳು ಕೂಡ ವೈರಲ್ ಆಗಲು ಇಬ್ಬರು ಜೋಡಿಗಳು ನಿರ್ಧರಿಸಿದಂತೆ. ಹಾಗಾಗಿ ಆ ಒಂದು ವಿಡಿಯೋ ಫೋಟೋಗಳು ವೈರಲ್ ಆದರೆ ಆ ಒಂದು OTT ರೈಟ್ಸ್ಗೆ ಸ್ವಲ್ಪ ಕಷ್ಟ ಆಗಬಹುದು ಮತ್ತು ಆ ಒಂದು ದರ ಕೂಡ ಕಡಿಮೆ ಆಗಬಹುದು ಎನ್ನುವಂತಹ ಕಾರಣದಿಂದ ತಮ್ಮ ಆಪ್ತ ಅಂದರೆ 100 ಜನ ಇರುವಂತಹ ತಮ್ಮ ಆಪ್ತ ಬಳಗದ ಮುಂದೆ ಇಬ್ಬರು ಕೂಡ ಮದುವೆ ಆಗಲು ನಿರ್ಧರಿಸಿದರು. ಹಾಗಾಗಿ ಆ ಮದುವೆ ವಿಡಿಯೋಗಳು ಕೂಡ ಬರಲಿಲ್ಲ. ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿದ್ದಂತಹ ಕೆಲವೊಂದಿಷ್ಟು ಫೋಟೋಗಳು ಮತ್ತು ಕೆಲವೊಂದಿಷ್ಟು ವಿಡಿಯೋಗಳು ಕೂಡ ಸ್ವಲ್ಪ ಮಟ್ಟಿಗೆ ಹೊರಬಂದು, ಅದು ಬಿಟ್ಟರೆ ಇನ್ನು ಯಾವುದೇ ಅಧಿಕೃತ ಒಂದು ತಾಳಿ ಕಟ್ಟುವಂತಹ ಮತ್ತು ಹಲವು ಮಹತ್ವದ ವಿಡಿಯೋಗಳು ಕೂಡ ಹೊರಗೆ ಬರಲೇ ಇಲ್ಲ. ಹಾಗಾಗಿ ಇಬ್ಬರು ಕೂಡ ಈ ಒಂದು ವಿಚಾರಕ್ಕೆ ಅಂದರೆ OTTಗೆ 60 ಕೋಟಿ ರೂಪಾಯಿಗೆ ಸೆಲ್ಲಾದಂತಹ ಒಂದು ವಿಡಿಯೋಗೋಸ್ಕರ ಇಬ್ಬರು ಕೂಡ ಗುಟ್ಟಾಗಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಎನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಮತ್ತು ಈ ಮಾಹಿತಿ ಇಷ್ಟವಾಗಿದ್ದರೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಹಾಗೆಯೇ ನಿಮಗೆ ಈ ವಿಡಿಯೋ ಬಗ್ಗೆ ಏನು ಅನಿಸುತ್ತೆ ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.